ಎಲ್ಲರಿಗೂ ನಮಸ್ಕಾರ. ಈಗ ನಾವು ಯೋಗಾಸನವನ್ನು ಮಾಡೋಣ. ಯೋಗಾಸನದಲ್ಲಿ ಯಾವುದು ಡಯಾಬಿಟಿಸ್ ಬಗ್ಗೆ. ಡಯಾಬಿಟೀಸ್ನ ಗುಣ ಮಾಡಲಿಕ್ಕೆ ಆಸನಗಳು ಕೂಡ ಮದ್ದಾಗಿ ಅಂದರೆ ಮೆಡಿಸಿನ್ ಆಗಿ ನಾವು ಯೂಸ್ ಮಾಡ್ತೀವಿ ಅಲ್ವಾ. ಸೊ ಡಯಾಬಿಟೀಸ್ನ ಹೋಗಲಾಡಿಸ್ಲಿಕ್ಕೆ ಮಾಡುವಂಥ ಆಸನಗಳನ್ನ ನಾನು ಇವತ್ತು ಅಭ್ಯಾಸ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ಡಯಾಬಿಟೀಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದು ಒಳ್ಳೆಯದಲ್ವ. ನಿಮಗೆಲ್ಲರೂ ಗೊತ್ತಿರೋದೆ, ಡಯಾಬಿಟೀಸ್ ಇರೋರಿಗೆ ಗೊತ್ತಿರೋಷ್ಟು ಡಾಕ್ಟ್ರುಗಳಿಗೆ ಗೊತ್ತಿರಲ್ಲ, ಅಷ್ಟು ನೀವು ತಿಳ್ಕೊಂಡಿರ್ತೀರಿ. ಆದರೂ ಕೂಡ ನಾನು ಹೇಳ್ಕೊಡ್ಲಿಕ್ಕೆ ನಾನು ಬಯಸ್ತೀನಿ. ಸೊ ಮಧುಮೇಹ, ಸಕ್ಕರೆ ಕಾಯಿಲೆ ಅಂತ ಏನು ಹೇಳ್ತೀವಿ, ಅದು ಡಿಸೀಸ್ ಅಲ್ಲ, ಅದು ಡಿಸಾರ್ಡರ್ ಅಷ್ಟೇ. ಅದು ಏನಂತಂದರೆ ನೀವು ಅದನ್ನು ಕಂಟ್ರೋಲ್ ಇಟ್ಕೋಬೇಕಷ್ಟೇ. ಶುಗರ್ ಲೆವೆಲ್ನ ನಾವು ಕಂಟ್ರೋಲ್ ಇಟ್ಕೋಬೇಕು ಅಂತಂದಾಗ ನಮ್ಮ ಇನ್ಸುಲಿನ್ ಎಫಿಷಿಯನ್ಸಿನ ಜಾಸ್ತಿ ಮಾಡ್ಕೋಬೇಕು. ನಮ್ಮಲ್ಲಿ ಇನ್ಸುಲಿನ್ ಎಫಿಷಿಯನ್ಸಿಗೋಸ್ಕರ ಇನ್ಸುಲಿನ್ ತೊಗೊತಾರೆ. ಒಂದು ಸ್ಟೆಪ್ 2 ಸ್ಟೆಪ್ 3 ಹೋದಾಗ ನಾವು ಇನ್ಸುಲಿನ್ ತೊಗೊತಾರೆ. ಬಟ್ ನಾರ್ಮಲಾಗಿ ಡಯಾಬಿಟೀಸ್ ಅಂತಂದಾಗ ಮೆಡಿಸಿನಲ್ಲೇ ಕಂಟ್ರೋಲ್ ಮಾಡ್ತಾರೆ. ಕೆಲವರಿಗೆ ಏನಾಗುತ್ತೆ, ನಮ್ಮಲ್ಲಿ ಎಫಿಷಿಯನ್ಸಿ ಇರುತ್ತೆ, ಆದರೆ ಲ್ಯಾಕ್ ಆಫ್ ಎಕ್ಸಸೈಸ್ ಅದನ್ನು ಆ್ಯಕ್ಟಿವೇಟ್ ಮಾಡಿರಲ್ಲ, ಆಯಿತಾ. ಸೊ ಇನ್ಸುಲಿನ್ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಅಂತ ಏನು ಹೇಳ್ತೀವಲ್ಲ, ಆ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ನ ಸಿಕ್ರೀಟ್ ಮಾಡಬೇಕು ಅಂತ ಹೋದರೆ ಅದನ್ನು ಸ್ಟಿಮ್ಯುಲೇಟ್ ಮಾಡಬೇಕು ನಾವು. ಆ ಸ್ಟಿಮ್ಯುಲೇಟ್ ಮಾಡುವಂಥ ಎಕ್ಸಸೈಸಿಂದ ನಾವು ನಾವು ಅದನ್ನು ಇನ್ಸುಲಿನ್ನ ಇನ್ಕ್ರೀಸ್ ಮಾಡ್ಕೋಬೋದು, ಜಾಸ್ತಿ ಮಾಡ್ಕೋಬೋದು. ಅಂದರೆ ಜಾಸ್ತಿ ಮಾಡ್ಕೋಬೋದು ಅಂತಂದರೆ ರೆಗ್ಯುಲೇಷನ್, ಅಂದರೆ ಎಷ್ಟು ಬೇಕೋ ಅಷ್ಟು ನಮ್ಮ ಬಾಡಿಗೆ ಕೊಡುತ್ತಲ್ಲ ಅಷ್ಟು ಕೊಡುತ್ತೆ. ಸೊ ಯು ರೆಗ್ಯುಲೇಟ್ ಯುವರ್ ಪ್ಯಾಂಕ್ರಿಯಾಟಿಕ್ ಜ್ಯೂಸ್. ಎರಡು ಆಸನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಒಂದು ಜಾನು ಶೀರ್ಷಾಸನ, ಕೂತ್ಕೊಂಡು ಮಾಡೋವಂಥದ್ದು, ಪರಿವೃತ್ತ ಜಾನು ಶೀರ್ಷಾಸನ. ಇನ್ನೊಂದು ಚೇರ್ ಮೇಲೆ ಕೂತ್ಕೊಂಡು ಮಾಡುವಂಥದ್ದು. ಈಗ ನೀವು ಮಾಡಿಸ್ತಾ ಇರೋದು ಕೂತ್ಕೊಂಡು ಮಾಡುವಂಥ ಆಸನ. ಚೇರ್ ಮೇಲೆ ಕೂತ್ಕೊಂಡು ಮಾಡುವಂಥದ್ದು ಟ್ವಿಸ್ಟಿಂಗ್, ಅಂದರೆ ವಕ್ರಾಸನನ ಯಾವ ರೀತಿ ಮಾಡ್ಬೋದು, ಸ್ಪೈನಲ್ ಟ್ವಿಸ್ಟ್ ಅಂತ ನಾವೇನು ಹೇಳ್ತೀವಿ, ವಕ್ರಾಸನ ಅಂದರೆ ಟ್ವಿಸ್ಟಿಂಗ್, ಅದನ್ನು ನಾವು ಚೇರ್ ಮೇಲೆ ಕೂತ್ಕೊಂಡು ಮಾಡುವಂಥದ್ದು. ಸೊ ಮೊದಲಿಗೆ ನಾನು ನಿಮಗೆ ಚೇರ್ ಮೇಲೆ ಕೂತ್ಕೊಂಡು, ಕುರ್ಚಿ ಮೇಲೆ ಕೂತ್ಕೊಂಡು ಮಾಡುವಂಥ ಆಸನನ ನಿಮ್ಗೆ ತೋರಿಸ್ತೀನಿ. ಸುಲಭವಾಗಿ ಮಾಡ್ಬೋದು. ಕೆಲವರಿಗೆ ಆಗೋದಿಲ್ಲ. ಏನಾಗುತ್ತೆ, ಜಾಸ್ತಿ ಹೊಟ್ಟೆ ಇದ್ದರೆ ಏನಾಗುತ್ತೆ, ಬೊಜ್ಜು ಜಾಸ್ತಿ ಇದ್ದಾಗ ಅಲೋ ಮಾಡಲ್ಲ, ಟ್ವಿಸ್ಟ್ ಮಾಡಲಿಕ್ಕೆ ಅಲೋ ಮಾಡಲ್ಲ. ಆ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ನಿಮಗೆ ಸ್ಟಿಮ್ಯುಲೇಟ್ ಆಗಲ್ಲ. ಅದಕ್ಕೇನು ಮಾಡ್ತೀವಿ, ಸಪೋರ್ಟ್ ಬೇಕಾಗುತ್ತೆ. ಅದಕ್ಕೆ ಪ್ರಾಪ್ಸ್ ಅಂತ ಕರೆಯೋದು ನಾವು. ಆ ಚೇರ್ ಮೇಲೆ ಕೂತ್ಕೊಂಡು ಮಾಡಿದಾಗ ಏನಾಗುತ್ತೆ, ಕರೆಕ್ಟಾಗಿ ನಮಗೆ ಟ್ವಿಸ್ಟಿಂಗ್ ಸಿಗುತ್ತೆ. ಆ ಟ್ವಿಸ್ಟ್ ಕರೆಕ್ಟಾಗಿ ಸಿಕ್ಕಿದಾಗ, ಟ್ವಿಸ್ಟ್ ಮಾಡುವಾಗ ಯಾವ ರೀತಿ ಮಾಡಬೇಕು ಟ್ವಿಸ್ಟನ್ನು ಅನ್ನೋದು ನಾವು ತಿಳ್ಕೊಂಡಿರಬೇಕು. ಟ್ವಿಸ್ಟ್ ಮಾಡಿದಾಗ ಆ ನಮ್ಮಲ್ಲಿರೋ ಇದು ಪ್ಯಾಂಕ್ರಿಯಾಸ್ ಅಂತ ಏನು ಹೇಳ್ತೀವಿ, ಅದನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ, ಯು ಫೀಲ್ ಗುಡ್, ನಿಮಗೆ ಹಸಿವು ಜಾಸ್ತಿ ಆಗುತ್ತೆ. ಮತ್ತು ನಿಮಗೆ ಟ್ಯಾಬ್ಲೆಟ್ಸಲ್ಲಿ ಎಷ್ಟು mg ಹೇಳಿರ್ತಾರಲ್ಲ ಅದು ಕಡಿಮೆ ಆಗ್ತಾ ಹೋಗುತ್ತೆ, ಆಯಿತಾ. ಸೊ ಇನ್ಸುಲಿನ್ ತೊಗೊಳ್ಳೋವಂಥವ್ರು ಕೂಡ ತೊಗೊಳ್ಳೋ ನೆಸೆಸಿಟಿ ಇರೋದಿಲ್ಲ. ಆ ರೀತಿ ನೀವು ಇದನ್ನು ಗುಣಮುಖ ಮಾಡ್ಕೋಬೋದು. ಓಕೆ, ಈಗ ನಾವು ವಕ್ರಾಸನವನ್ನು ಮಾಡೋಣ. ನೋಡಿ, ಇದು ಯೋಗ ಚೇರ್. ಇದು ಯೋಗ ಶಾಪ್ನಲ್ಲಿ ನಿಮಗೆ ಸಿಗುತ್ತೆ, ಆಯಿತಾ. ಸೊ ಈ ಚೇರ್ನ ನಾವು ಉಪಯೋಗಿಸ್ಕೊಂಡು ಆಸನವನ್ನು ಮಾಡ್ಬೋದು. ಕೆಲವರಿಗೆ ಕೆಳಗಡೆ ಕೂತ್ಕೊಳ್ಳಿಕ್ಕಾಗಲ್ಲ, ಡಯಾಬಿಟಿಸ್ ಇರುತ್ತೆ, ಮಂಡಿ ನೋವು ಇರುತ್ತೆ, ಕೆಳಗಡೆ ಕೂರ್ಲಿಕ್ಕಾಗಲ್ಲ. ಅವಾಗೇನು ಮಾಡಬೇಕು, ಚೇರ್ನ ಉಪಯೋಗಿಸ್ಕೊಂಡು ನಾವು ಆಸನವನ್ನು ಈಸಿಯಾಗಿ ಮಾಡ್ಬೋದು. ನಮಗೆ ಬೇಕಾಗಿರೋದೇನು, ಸ್ಪೈನಲ್ ಟ್ವಿಸ್ಟ್. ಆ ಟ್ವಿಸ್ಟ್ ಬೇಕು ಅಂತಂದಾಗ ಈ ಪ್ರಾಪ್ಸ್ನ ನಾವು ಯೂಸ್ ಮಾಡ್ತೀವಿ. ಸೊ ಅವರಿಗೆ ಇದು ತುಂಬ ಅನುಕೂಲ. ಕೆಲವರಿಗೆ ಅನುಕೂಲ ಆಗುತ್ತೆ, ನಾನು ಕೆಳಗಡೆ ಕೂತ್ಕೊಂಡು ಮಾಡ್ತೀನಿ ಅಂದ್ರೂ ವಕ್ರಾಸನವನ್ನು ಕೆಳಗಡೆ ಕೂತ್ಕೊಂಡು ಕೂಡ ಮಾಡ್ಬೋದು. ಸೊ ಇದನ್ನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈಗ ನಾವು ಕೆಳಗಡೆ ಕೂತ್ಕೊಂಡು ಮಾಡೋಕ್ಕಾಗತ್ತೆ, ಚೇರಲ್ಲಿ ಯಾಕೆ ಮಾಡೋದು, ಆ ಥರ ಏನಿಲ್ಲ. ನೀವು ಚೇರ್ ಮೇಲೂ ಕೂತ್ಕೊಂಡು ಮಾಡಿದ್ರೆ, ಕೆಳಗಡೆ ಕೂತ್ಕೊಂಡು ಏನು ಮಾಡಿರ್ತೀರಲ್ಲ ಅದಕ್ಕಿಂತ ಎಷ್ಟೋ ಟ್ವಿಸ್ಟಿಂಗ್ ಕರೆಕ್ಟ್ ಆಗೋದ್ರಿಂದ ಇದರಿಂದನೂ ನೀವು ಬೆನಿಫಿಟ್ ಸಿಗುತ್ತೆ. ಇದನ್ನು ಮಾಡಿ, ಅದಾದರೆ ಅದನ್ನು ಕೂಡ ಮಾಡಿ. ಈಗ ಮಾಡೋಣ, ತೋರಿಸ್ತೀನಿ ನೋಡಿ. ನೀವು ಮೊದಲೇನು ಮಾಡಬೇಕು, ಚೇರನ್ನು ಈ ರೀತಿ ಸೈಡ್ ಪೊಸಿಷನಿಗೆ ನಾನು ತೋರಿಸ್ತಾ ಇದ್ದೀನಿ. ಈ ಥರ ನೀವು ಸೈಡ್ ಪೊಸಿಷನ್ ಈ ಥರ ಕೂತ್ಕೋಬೇಕು. ಈ ಪಾದ ಈ ಚೇರ್ ಲೆಗ್ ಹತ್ರ ಟಚ್ ಮಾಡಿರ್ಬೇಕಷ್ಟೆ, ಜೆಂಟಲ್ ಟಚ್. ಈ ಎರಡೂ ಪಾದಗಳು ಒಂದೇ ಲೈನ್ ಇರಬೇಕು, ಅರೌಂಡ್ 1/2 feet ಅಪಾರ್ಟ್, ಅರ್ಧ ಅಡಿ ಮಾತ್ರ ದೂರ ಇರುತ್ತೆ. ಒಂದು ಸರಿ ಫಿಂಗರ್ಸ್ನ ಹಿಂಗೆ ಲಾಕ್ ಮಾಡಿಬಿಟ್ಟು ಎಷ್ಟಾದಷ್ಟು ಮ್ಯಾಕ್ಸಿಮಮ್ ಸ್ಟ್ರೆಚ್ ಕೊಡಿ. ಅವಾಗೇನಾಗುತ್ತೆ, ಸ್ವಲ್ಪ ಸಡಿಲಗೊಳ್ಳುತ್ತೆ ಯಾವುದು, ಬ್ಯಾಕ್ ಆ್ಯಂಡ್ ಆರ್ಮ್ಸ್. ಈ ರೀತಿ ಮಾಡೋದ್ರಿಂದ ನಿಮ್ಮ ಆರ್ಮ್ಸ್ ಕೂಡ ಒಳ್ಳೆಯದು, ಆರ್ಮ್ಸ್ ಸ್ಟ್ರಾಂಗ್ ಆಗುತ್ತೆ.
ಮತ್ತು ಬ್ಯಾಕ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಇದು ನಿಮ್ಮ ಬ್ಯಾಕನ್ನು ನೇರವಾಗಿ ಇಟ್ಕೊಳ್ಳಿಕ್ಕೆ ಅನುಕೂಲ ಮಾಡುತ್ತೆ. ಅದಕ್ಕೆ ನಾವು ಇದನ್ನು ಸ್ಟ್ರೆಚ್ ಕೊಡೋದು. ನಿಧಾನವಾಗಿ ಎಕ್ಸೇಲ್ ಮಾಡ್ತಾ ಎರಡು ಚೇರ್ ಬ್ಯಾಕ್ ಸೀಟ್ನ ಹೀಗೆ ಇಟ್ಕೊಂಡ್ಬಿಟ್ಟು ಉಸಿರನ್ನು ಡೀಪಾಗಿ ತೊಗೊಂಡ್ಬಿಟ್ಟು ಹೊಟ್ಟೆನ ಒಳಗೆ ತೊಗೊಂಡು ಗಮನದಲ್ಲಿರ್ರಿ, ಹೊಟ್ಟೆನ ಒಳಗೆ ತೊಗೋಬೇಕು ಎಕ್ಸೇಲ್ ಮಾಡ್ತಾ. ನೀವು ಹೊಟ್ಟೆ ಇರುತ್ತೆ ನಿಜ, ಆದರೆ ಹೊಟ್ಟೆ ಒಳಗೆ ತೊಗೊಂಡಾಗ ಏನಾಗುತ್ತೆ, ಬ್ಯಾಕ್ ಸ್ಟ್ರೈಟ್ ಆಗುತ್ತೆ. ಬ್ಯಾಕ್ ಸ್ಟ್ರೈಟ್ ಆದಾಗ ಕರೆಕ್ಟಾಗಿ ಸ್ಪೈನಲ್ ಟ್ವಿಸ್ಟ್ ಬರುತ್ತೆ. ಎಕ್ಸೇಲ್. ಯಾವತ್ತೂ ಜ್ಞಾಪಕ ಇಟ್ಕೊಳ್ಳಿ, ಟ್ವಿಸ್ಟ್ ಮಾಡುವಾಗ ಉಸಿರನ್ನ ಬಿಡಬೇಕು. ಉಸಿರನ್ನ ಡೀಪಾಗಿ ತೊಗೊಂಡು ಉಸಿರನ್ನ ಬಿಡ್ತಾ 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 ಹೊಟ್ಟೆನ ಒಳಗೆ ತೊಗೊಳ್ತಾ ಟ್ವಿಸ್ಟ್ ಮಾಡಬೇಕು. ಆಮೇಲೆ ಈ ಶೋಲ್ಡರು ಒನ್ ಲೈನ್ ಬರಬೇಕು. ಇನಿಷಿಯಲಿ ಆಗಲ್ಲ, ತಪ್ಪೇನಿಲ್ಲ. ನಿಮಗೆ ಎಷ್ಟಾಗುತ್ತಷ್ಟು ಉಸಿರು ತೊಗೊಂಡು ಉಸಿರು ಬಿಡ್ತಾ ಹೊಟ್ಟೆನ ಒಳಗೆ ಹೇಳ್ಕೊತ ಟ್ವಿಸ್ಟ್ ಮಾಡಿ. ಶೋಲ್ಡ್ರ್ ಮೇಲಿರಬಾರ್ದು, ಶೋಲ್ಡ್ರ್ ಡ್ರಾಪ್ ಆಗಬೇಕು. ಚೆಸ್ಟನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು. ಹಿಂದೆ ನೋಡಿ, ನಾರ್ಮಲ್ ಬ್ರೀದಿಂಗ್. 1 2 3 4 5. ಎಕ್ಸೇಲ್. ಉಸಿರು ಬಿಡ್ತಾ ನಿಧಾನವಾಗಿ ಬಿಡಿ. ಕೈನ ಮತ್ತೊಂದು ಸರಿ ಸ್ಟ್ರೆಚ್ ಕೊಡಿ. ಎಷ್ಟಾದಷ್ಟು ಮ್ಯಾಕ್ಸಿಮಮ್ ಸ್ಟ್ರೆಚ್ ಕೊಡಿ. ಮತ್ತೆ ಅದನ್ನು ನಾರ್ಮಲೈಸ್ ಮಾಡಬೇಕಲ್ವಾ. ಏನಾದರೂ ರಾಂಗ್ ಸ್ಟ್ರೆಚ್ ಆಗಿಬಿಟ್ಟಿದ್ರೆ ಅದನ್ನು ಸರಿ ಮಾಡ್ಕೊಂಬಿಡ್ಬೋದು ಇಲ್ಲೇ. ಅದಕ್ಕೆ ನಾವು ಮತ್ತೆ ಇದೇ ರೀತಿ ಸ್ಟ್ರೆಚ್ ಕೊಡಬೇಕು. ಈಗ ಒಂದು ಸೈಡ್ ಆಯಿತು, ನಮಗೆ 2 ಸೊಂಟ ತಾನೇ ಇರೋದು, 2 ಸೈಡ್ ಮಾಡಬೇಕು ನಾವೀಗ. ಸೊ ಅದಕ್ಕೆ ಈಗ ನಾನು ಚೇರನ್ನು ಈ ಕಡೆ ಇಡ್ತೀನಿ. ಸೊ ಈಗ ನನಗೆ ಬಲ ಸೊಂಟಕ್ಕೆ ಆಗಬೇಕೀಗ. ಇದೇ ಥರ ಕೂತ್ಕೋತೀನಿ. ಈ ಚೇರ್ ಲೆಗ್ಗಿಗೆ ಈ ಕಾಲು, 2 ಪಾದ 1 ಲೈನ್, 1/2 ಫೀಟ್ ಅಪಾರ್ಟ್, ಅರ್ಧ ಅಡಿ ದೂರ. 2 ಮಂಡಿ 1 ಲೈನ್ ಇರಬೇಕು. ಆವಾಗ ನೀವು ಹಿಪ್ಪನ್ನು ಅಡ್ಜಸ್ಟ್ ಮಾಡ್ಕೊತೀರಿ ಹಿಂದ್ಗಡೆ. ಒಂದು ಸರಿ ಸ್ಟ್ರೆಚ್ ಕೊಡಿ. ಮೇಲೆ ಎಷ್ಟಾದಷ್ಟು ಮ್ಯಾಕ್ಸಿಮಮ್ ಸ್ಟ್ರೆಚ್ ಕೊಡಿ. ಉಸಿರು ತೊಗೊಳ್ತಾ ಉಸಿರು ಬಿಡ್ತಾ ನಿಧಾನವಾಗಿ ಚೇರ್ ಬ್ಯಾಕ್ ಸೀಟ್ನ ಇಟ್ಕೊಳ್ಳಿ. ಹೀಗೆ ಶೋಲ್ಡರ್ ಡ್ರಾಪ್ ಮಾಡಿ ಉಸಿರು ತೊಗೊಳ್ಳಿ. ಇನ್ನೊಂದು ಸರಿ ಉಸಿರು ಬಿಡಿ. ಹೊಟ್ಟೆ ಒಳ ಎಳ್ಕೊಂಡು ಟ್ವಿಸ್ಟ್ ಮಾಡಿ. ಟ್ವಿಸ್ಟ್ ಮಾಡ್ತಾ ಈ ಶೋಲ್ಡರ್ 1 ಲೈನ್ ಬರೋ ಹಾಗೆ ಮಾಡಿ. ಎಷ್ಟಾದಷ್ಟು ಮ್ಯಾಕ್ಸಿಮಮ್ ಸ್ಟ್ರೆಚ್ ಕೊಡಿ, ಟ್ವಿಸ್ಟ್ ಕೊಡಿ. ಹಾಂ, ಟ್ವಿಸ್ಟ್ ಕೊಡುವಾಗ ಶೋಲ್ಡ್ರ್ ಮೇಲೆ ಬರಬಾರ್ದು, ಶೋಲ್ಡರ್ ಡ್ರಾಪ್ ಆಗಲಿ. ಹಿಂದೆ ನೋಡಿ, ಉಸಿರು ತೊಗೊಂಡು ಉಸಿರು ಬಿಡಿ. 1 2 3 4 5. ಎಕ್ಸೇಲ್. ಉಸಿರು ಬಿಡ್ತಾ ಮತ್ತೆ ಇನ್ನೊಂದು ಸ್ಟ್ರೆಚ್ ಕೊಡಿ. ಕೈಗೆ ಎಷ್ಟಾದಷ್ಟು ಮ್ಯಾಕ್ಸಿಮಮ್ ಸ್ಟ್ರೆಚ್ ಕೊಡಿ. ಉಸಿರು ನಿಧಾನವಾಗಿ ಉಸಿರು ಬಿಡ್ತಾ ಕೈನ ಬಿಡಿ. ಸೊ ನೀವು ಮಾಡುವಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಮಾಡಬೇಕು. ಅಂದರೆ ಸಕಾರಾತ್ಮಕವಾಗಿ, ಅಂದರೆ ವಿಶ್ವಾಸದಿಂದ ನಾನು ಇದನ್ನು ಮಾಡಿದರೆ ಈ ಥರ ಬೆನಿಫಿಟ್ ಸಿಗುತ್ತೆ ಅಂತ ಒಂದು ವಿಶ್ವಾಸ ಇಟ್ಕೊಂಡು ಮಾಡಿದರೆ 100% ನಿಮಗೆ ಇದರಿಂದ ಏನು ಸಿಗಬೇಕಾಗಿದೋ ಅದರೆಲ್ಲ ಬೆನಿಫಿಟ್ ಸಿಗುತ್ತೆ. ಥೆರಪ್ಯಾಟಿಕ್ ಬೆನಿಫಿಟ್ ಅಂತ ನಾವೇನು ಹೇಳ್ತೀವಿ, ಆ ಎಲ್ಲ ಉಪಯೋಗಗಳು ನಮಗೆ ಸಿಗುತ್ತೆ. ಬರೀ ನಮಗೆ ಇದು ಈ ಆಸನ ಮಾಡೋದ್ರಿಂದ ಡಯಾಬಿಟಿಸ್ ಮಾತ್ರ ಹೋಗೋದಲ್ಲ. ಡಯಾಬಿಟಿಸ್ ಯಾಕೆ ಬರುತ್ತೆ ಹೇಳಿ? ಒಂದು, ಸ್ಟ್ರೆಸ್ಸಿಂದ ಬರ್ಬೋದು ಅಲ್ವಾ. ಡಯಾಬಿಟಿಸ್ ಸುಮಾರು ಕಾರಣಗಳಿದೆ. ಸ್ಟ್ರೆಸ್ಸಿಂದ ಬರ್ಬೋದು, ಒತ್ತಡಗಳಿಂದ, ಕೆಲಸಗಳಿಂದ, ಇಲ್ಲ ಫ್ಯಾಮಿಲಿಯಿಂದ, ಹಣಕಾಸಿನ ವ್ಯವಹಾರದಿಂದ, ಯಾವ ರೀತಿಯಾರು ನಮಗೆ ಸ್ಟ್ರೆಸ್ ಬರ್ಬೋದು. ಅದನ್ನು ನಾವು ಮ್ಯಾನೇಜ್ ಮಾಡ್ಕೋಬೇಕು ಅಂತಂದಾಗ ಎಲ್ಲದನ್ನು ಮರ್ತು ಬಿಡ್ಬೇಕು. ಫಸ್ಟು ಮನಸ್ಸನ್ನು ಶಾಂತಗೊಳಿಸ್ಬಿಟ್ಟು ನಾನು ಇದನ್ನು ಫೇಸ್ ಮಾಡಬಲ್ಲೆ, ನಾನು ಈ ಒತ್ತಡನ ನಾನು ಮ್ಯಾನೇಜ್ ಮಾಡಬಲ್ಲೆ ಅಂತ ನಾನು ತಿಳ್ಕೊಂಡು ಮಾಡಿದ್ರೆ 100% ನಿಮಗೆ ಡಯಾಬಿಟಿಸ್ ಕೂಡ ದೂರ ಆಗುತ್ತೆ. ಇದಲ್ಲೇ ಬ್ಯಾಕ್ ಪೇಯ್ನ್ ಕೂಡ ದೂರ ಆಗುತ್ತೆ. ಯಾಕೆಂದರೆ ಈ ಸ್ಟ್ರೆಸ್ಸು, ಬ್ಯಾಕ್ ಏಕು, ಡಯಾಬಿಟಿಸ್ ಈ 3 ಒಂದು ರೀತಿ ಅಣ್ಣ ತಮ್ಮ ಇದ್ದಂಗೆ. ಈ 3 ಗುಣ ಆಗುತ್ತೆ. ಯಾವುದೇ ಕಾರಣಕ್ಕೂ ನಾವು ಟ್ವಿಸ್ಟಿಂಗ್ ಮಾಡಿದ್ರೆ ಬ್ಯಾಕ್ ಪೇಯ್ನ್ ಹೋಗುತ್ತೆ. ಅದಲ್ಲದೆ ಈ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಸ್ಟಿಮ್ಯುಲೇಟ್ ಆಗುತ್ತೆ. ಆಟೋಮೆಟಿಕಲಿ ನಿಮ್ಮ ಶುಗರ್ ಕಂಟ್ರೋಲಿಗೆ ಬರುತ್ತೆ. ಯಾವಾಗ ನೀವು ಆರೋಗ್ಯ ಅಂತ ತಿಳ್ಕೊಳ್ತೀರಿ ಅಂತಂದರೆ ನಿಮ್ಮ ಬಾಡಿ ಯಾವಾಗಲೂ ಲೈಟ್ ಅನಿಸ್ಬೇಕು, ಶರೀರ ಹಗುರಾಗುತ್ತೆ. ಸೊ ಯಾವಾಗ ಈ ಥರ ಟ್ವಿಸ್ಟ್ ಮಾಡ್ತಿರಲ್ಲ, ದೇರ್ ಇಸ್ ಅನ್ ಸೈಂಟಿಫಿಕ್ ರೀಸನ್. ಟ್ವಿಸ್ಟಿಂಗ್ ಜಾಸ್ತಿ ಮಾಡೋದ್ರಿಂದ ಶರೀರ ಹಗುರಾಗುತ್ತೆ. ಯಾಕೆಂದರೆ ನಾವು
ವಿ ಡೋಂಟ್ ಗಿವ್ ಲಾಟ್ ಆಫ್ ಎಕ್ಸಸೈಸ್ ಫಾರ್ ದಿ ವೇಸ್ಟ್. ಅದಕ್ಕೆ ನಮ್ಮಲ್ಲಿ ಎಕ್ಸಸ್ ಫ್ಯಾಟ್ ಬರೋದೇ ಇಲ್ಲಿ, ಜಾಸ್ತಿ ಫ್ಯಾಟ್ ಬರೋದು ಇಲ್ಲಿ ಮತ್ತು ಹಿಪ್ಸಲ್ಲಿ. ಸೊ ಯಾವಾಗ ನಾವು ಟ್ವಿಸ್ಟಿಂಗ್ ಎಕ್ಸಸೈಸ್ ಮಾಡ್ತೀವಿ, ಒಂದು ಬ್ಯಾಕ್ ಪೇನ್ ಹೋಗುತ್ತೆ, ಒಂದು ಡಯಾಬಿಟಿಸ್ ಆಟೋಮೆಟಿಕಲಿ ಗುಣ ಆಗುತ್ತೆ, ಮನಸ್ಸು ಶಾಂತವಾಗುತ್ತೆ. ಯಾವಾಗ ನಮಗೆ ಒಂದು ಇದು ಗುಣ ಆಗ್ತಾಯಿದೆ ಅಂತ ಅನಿಸುತ್ತಲ್ಲ, ಆವಾಗ ಆಟೋಮೆಟಿಕಲಿ ನಿಮ್ಮ ಮನಸ್ಸು ಕೂಡ ಶಾಂತವಾಗುತ್ತೆ. ನಿಮಗೆ ಒಂದು ಪಾಸಿಟಿವ್ ಥಿಂಕಿಂಗಿಗೆ ಈ ಆಸನ ನಿಮಗೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ನಮ್ಮ ಗುರುಗಳು ಹೇಳ್ತಾಯಿದ್ರು, ಯೋಗಾಸನ ಒಂದು ಅಷ್ಟಾಂಗ ಯೋಗದಲ್ಲಿ ಒಂದು, ಹೌದಾ? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಏನು ಅಷ್ಟಾಂಗ ಯೋಗ ಇದೆ, ಅದರಲ್ಲಿ ಆಸನ ಒಂದು. ಯಮ ನಿಯಮದಿಂದ ನಮ್ಮ ಶಾರೀರಿಕ ಕಲ್ಮಶ ಮತ್ತು ಮಾನಸಿಕ ಕಲ್ಮಶನ ದೂರ ಮಾಡ್ಕೊತೀವಿ ಅಲ್ವಾ? ಅಂದರೆ ಡಿಸಿಪ್ಲಿನ್ನ ಮೇಂಟೈನ್ ಮಾಡ್ತೀವಿ. ಇನ್ನೊಂದು ಆಸನ ಮಾಡೋದ್ರಿಂದ ಒಂದು ಸಿದ್ಧಿ ಸಿಗುತ್ತೆ ಅಂತ ಹೇಳ್ತಾರೆ, ರೋಗಮುಕ್ತರಾಗ್ತೀರಾ ಅಂತ. ಅದಕ್ಕೆ ಋಷಿಮುನಿಗಳು ಸಾವಿರಾರು ವರ್ಷ ಬದುಕ್ತಾಯಿದ್ರು. ಯಾಕೆ? ಭಗವಂತನ ಕಾಣಲಿಕ್ಕೆ. ಸಾವಿರಾರು ವರ್ಷ ಬದುಕಬೇಕು ಅಂದರೆ ಅವರಿಗೆ ಒಂದು ಸಿದ್ಧಿ ಬೇಕಲ್ವಾ, ಆಯಸ್ಬೇಕು. ಅದಕ್ಕೆ ಶತಾಯುಷಿಗಳು 1000 ವರ್ಷದ ಆಯುಷಿಗಳಾಗ್ತಾಯಿದ್ರು. ಯಾಕೆಂದರೆ ರೋಗಮುಕ್ತರಾಗ್ತಾಯಿದ್ರು, ಪ್ರಾಣಾಯಾಮ ಮಾಡ್ತಾಯಿದ್ರು, ಉಸಿರನ್ನು ತಡೆ ಇಡ್ತಾಯಿದ್ರು. ಅದೇ ರೀತಿ ಉಸಿರನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ಪ್ರಾಣಾಯಾಮ ಮಾಡೋದ್ರಿಂದ ಬರುತ್ತೆ, ಆಯಿತಾ? ಅದೇ ರೀತಿ ಆಸನ ಮಾಡೋದ್ರಿಂದ ಒಂದು ಸಿದ್ಧಿ ಸಿಗುತ್ತೆ, ಏನು? ರೋಗಮುಕ್ತರಾಗ್ತೀವಿ. ಬರೀ ಡಯಾಬಿಟಿಸ್ ಅಷ್ಟೇ ಅಲ್ಲ, ಬೇರೆ ಎಲ್ಲ ರೀತಿಯಾದಂಥ ಕೆಮಿಕಲ್ ಸಿಕ್ರೀಷನ್ ಆಗೋದ್ರಿಂದ ಬೇರೆ ರೋಗಗಳು ಕೂಡ ಗುಣಮುಕ್ತವಾಗ್ತವೆ. ಆಸನಗಳನ್ನ ನಾವು ಹೀಗೆ ಮಾಡಬೇಕು, ಪಾಸಿಟಿವ್ ಆಗಿ ಮಾಡಬೇಕು. ಉಸಿರನ್ನು ತೊಗೊಳ್ಳೋದು ಬಿಡೋದು ಸರಿಯಾದ ರೀತಿ ಮಾಡಬೇಕು. ಉಸಿರಾಟವನ್ನು ಸರಿಯಾದ ರೀತಿ ತೊಗೊಳ್ಬೇಕು, ಬಿಡಬೇಕು. ಹಾಗೇ ಗಮನಿಸಬೇಕು. ಗಮನಿಸೋದಷ್ಟೇ ಅಲ್ಲ, ಅದನ್ನು ಅನುಭವಿಸ್ಬೇಕು. ಅನುಭವಿಸೋದಷ್ಟೇ ಅಲ್ಲ, ಅದನ್ನು ನಾವು ಎಂಜಾಯ್ ಮಾಡಬೇಕು. ಈಗ ನಾವು ಚೇರ್ ಮೇಲೆ ಕೂತ್ಕೊಂಡು ಟ್ವಿಸ್ಟಿಂಗ್ ಅಂದರೆ ವಕ್ರಾಸನವನ್ನು ಮಾಡಿದ್ವಿ ಅಲ್ವಾ? ಈಗ ನಾವು ಯಾರಿಗೆ ಕೂರ್ಲಿಕ್ಕೆ ಆಗುತ್ತೆ ಕೆಳಗಡೆ, ಅವರಿಗೆ ನಾವು ಇನ್ನೊಂದು ಆಸನ ಹೇಳ್ಕೊಡ್ತೀವಿ. ಸೊ ಇದೇ ಆಸನನ ನೀವು ದಿವಾನ್ ಮೇಲೆ, ಮಂಚದ ಮೇಲೆ ಕೂತ್ಕೊಂಡು ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಕೂತ್ಕೊಳ್ಳೋಕೆ ಕೆಳಗಡೆ ಕೂರೋಕ್ಕಾಗಲಿಲ್ಲ ಅಂತಂದರೆ ನಾವೀಗ ಮಾಡ್ತಾ ಇರೋ ಆಸನ ಜಾನು ಶೀರ್ಷಾಸನ, ಪರಿವೃತ ಜಾನು ಶೀರ್ಷಾಸನ, ಆಯಿತಾ? ಸೊ ಜಾನು ಅಂತಂದರೆ ಮಂಡಿ, ಶಿರ ಅಂತಂದರೆ ತಲೆ. ಈ ಶಿರ ಅಂದರೆ ತಲೆಯನ್ನು ಮಂಡಿಗೆ ತಾಕ್ಸೋದೆ ಜಾನು ಶೀರ್ಷಾಸನ ಅಷ್ಟೇ, ಆಯಿತಾ? ಸೊ ಈ ಆಸನವನ್ನು ನಾವು ಕೂತ್ಕೊಂಡೇ ಮಾಡೋದು. ಈ ಆಸನ ಮಾಡೋದ್ರಿಂದ ಎಸ್ಪೆಷಲಿ ಆ್ಯಸಿಡಿಟಿ ಪ್ರಾಬ್ಲಮ್, ಅಂದರೆ ಆ್ಯಸಿಡಿಟಿ, ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇದ್ದರೆ ದೂರ ಮಾಡ್ಕೋಬೋದು. ಇಂಡೈಜೆಷನ್ ಪ್ರಾಬ್ಲಮ್ ಇದ್ದರೆ ದೂರ ಮಾಡ್ಕೋಬೋದು. ಈ ಟ್ವಿಸ್ಟಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲಿ ಎಕ್ಸಸ್ ಫ್ಯಾಟ್ ಇದು ಕರಗುತ್ತೆ. ಆಮೇಲೆ ಇಲ್ಲಿ ನಮ್ಮಲ್ಲಿರೋ ಕಿಡ್ನೀಸ್ ಅಂದರೆ ಎಕ್ಸ್ಕ್ರಿಟರಿ ಸಿಸ್ಟಮ್ ಅದೆಲ್ಲ ಸ್ಟ್ರಾಂಗ್ ಆಗುತ್ತೆ, ಅಂದರೆ ರೆಗ್ಯುಲೇಷನ್ ಆಗುತ್ತೆ. ನಿಮ್ಮ ಎಂಟೈರ್ ವೇಸ್ಟ್ ಆ್ಯಂಡ್ ಅಬ್ಡಮನ್ ರೀಜನ್ ಸ್ಟ್ರಾಂಗ್ ಆಗುತ್ತೆ. ಅಂದರೆ ನಮ್ಮ ಡೈಜೆಸ್ಟಿವ್ ಫೈರ್ ಏನಿದೆ ಅದು ಸಿಸ್ಟಮ್ ಅದು ರೆಗ್ಯುಲೇಟ್ ಮಾಡುತ್ತೆ, ಮತ್ತು ಅದನ್ನು ನಾವು ಇನ್ಕ್ರೀಸ್ ಮಾಡ್ಕೋಬೋದು, ಇದನ್ನು ಡೈಜೆಷನ್. ಸೊ ಆಟೋಮೆಟಿಕಲಿ ಇದೆಲ್ಲ ನಮ್ಮದು ಸರಿ ಹೋಗೋದ್ರಿಂದ ನೀವು ಹೇಳ್ತೀರ ಡಯಾಬಿಟೀಸ್, ಬ್ಯಾಕ್ ಏಕ್ ಆಟೋಮೆಟಿಕ್ಕಾಗೆಲ್ಲ ಗುಣ ಆಗುತ್ತೆ. ಸೊ ನಾವು ಮಾಡೋಣ. ಸೊ ಜಾನು ಶೀರ್ಷಾಸನ. ಸೊ ಜಾನು ಶೀರ್ಷಾಸನಕ್ಕೆ ಪ್ರಾಪ್ಸ್ ಕೂಡ ಯೂಸ್ ಮಾಡ್ಬೋದು, ಕೆಲವರು ಮಾಡೋಕ್ಕಾದರೆ ನೀವು ಮಾಡ್ಬೋದು. ಬಟ್ ಟೆಕ್ನಿಕಲ್ ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನೀವು ಬೇಸಿಕ್ಕಾಗಿ ಎಷ್ಟಾಗತ್ತೆ ಅಷ್ಟು ಮಾಡಿ, ಬಟ್ ಟೆಕ್ನಿಕಲ್ ಪಾಯಿಂಟ್ಸ್ ಏನಿದೆ ಅದನ್ನು ಮಾಡಲೇಬೇಕು. ನಿಧಾನವಾಗಿ ನೀವು ಎರಡೂ ಕಾಲನ್ನು ಮುಂಚಾಚಿ, ಇದಕ್ಕೆ ನಾವು ದಂಡಾಸನ ಅಂತ ಕರಿತೀವಿ. ದಂಡಾಸನ ಇದು ನಾವು ಆಸನ ಮಾಡೋಕ್ಕಿಂತ ಮುಂಚೆ, ಆಸನ ಮಾಡೋಕ್ಕಿಂತ ಮುಂಚೆ ನಾವು ಕೂತ್ಕೊಳ್ಳುವಂಥ ಪೊಸಿಷನ್. ಹೇಗೆ ಸ್ಟ್ಯಾಂಡಿಂಗ್ ಆಸನದಲ್ಲಿ ತಾಡಾಸನ ಅಂತಿದೆಯೋ, ನಮ್ಮ ಸಿಟ್ಟಿಂಗ್ ಆಸನದಲ್ಲಿ ಕೂತ್ಕೊಂಡು ಮಾಡೋಂಥ ಆಸನದಲ್ಲಿ ದಂಡಾಸನ ಅಂತ ಇದೆ. ಈ ಆಸನ ಮಾಡಿದ್ರೇ ನಾವು ಮುಂದೆ ಆಸನಕ್ಕೆ ಹೋಗೋಕ್ಕಾಗೋದು, ಆಯಿತಾ? ಸೊ ನಾವೀಗ ಮೊದಲನೇ ಪೊಸಿಷನ್ ಜಾನು ಶೀರ್ಷಾಸನ. ಬಲಗಾಲನ್ನು, ಬಲಪಾದವನ್ನು ಬಲ ಪೆಲ್ವಿಸ್ಗೆ ಕರೆಕ್ಟಾಗೆ, ಈ ಪೆಲ್ವಿಸ್ ಅಂದರೆ ಈ ಪೆರಿನಿಯಮ್, ಈ ಹೀಲು ಅಲ್ಲಿ ಟಚ್ ಆಗಬೇಕು, ಮೂಲ ಅಲ್ಲಿ ಟಚ್ ಆಗಬೇಕು. ಈ ಪಾದ ಈ ಪೆಲ್ವಿಸಿಗೆ ತಾಕಿಸ್ಬೇಕು. ಈ ಮಂಡಿ ಈ ಲೈನಲ್ಲಿ ಇರಬೇಕು, ಇನ್ನು ಸೊಂಟದ ಲೈನಲ್ಲಿ ಇರಬೇಕು. ಮಂಡಿ ತೀರ ಹೀಗೂ ಹೋಗಬಾರ್ದು, ತೀರ ಮುಂದೂ ಇರಬಾರ್ದು, ಸಮವಾಗಿರಬೇಕು, ಆಯಿತಾ? ಸೊ ಆಮೇಲೆ ಎಷ್ಟಾದಷ್ಟು ಮ್ಯಾಕ್ಸಿಮಮ್ ಸ್ಟ್ರೆಚ್ ಕೊಡಬೇಕು ಮೇಲೆ, ಉಸು ತಗೊಳ್ತಾ ಒಂದು 5 ಸರಿ ಉಸಿರಾಡ್ಕೋಬೇಕು. ಆವಾಗ ಇದು ಎಲ್ಲ ಸರಿ ಹೋಗುತ್ತೆ.
ಒಂದೇ ಸರಿ ನಾವು ಜಾನು ಶೀರ್ಷಾಸನ ಮಾಡಬಾರ್ದು. ಈ ಎಲ್ಲ ಟೆಕ್ನಿಕಲ್ ಪಾಯಿಂಟ್ಸ್ನ ಯೂಸ್ ಮಾಡಬೇಕು. ಆವಾಗ ನಿಮ್ಗೆ ಈಸಿ ಆಗುತ್ತೆ. ಉಸಿರು ಬಿಡ್ತಾ ನಿಧಾನವಾಗಿ ಟೋಸ್ನ ಇಟ್ಕೋಬೇಕು, ಆಯಿತಾ. ಯಾರಿಗೆ ಕೆಲವರಿಗೆ ಏನಾಗುತ್ತೆ, ಹೊಟ್ಟೆ ಜಾಸ್ತಿ ಇದ್ದಾಗ ಅಡ್ಡ ಬರುತ್ತೆ, ಇಟ್ಕೊಳಕ್ಕಾಗಲ್ಲ. ಅವಾಗ ಏನು ಮಾಡ್ಬೋದು, ಈ ಬೆಲ್ಟಲ್ಲಿ 2 ಥರ ಬರುತ್ತೆ. ಚಿಕ್ಕ ಬೆಲ್ಟ್ ಬರುತ್ತೆ, ಆ ಸಣ್ಣ ಬೆಲ್ಟ್ನ ತೊಗೊಳ್ಳಿ. ಈಗ ಈ ಥರ 2 ಫೋಲ್ಡ್ ಮಾಡಿಬಿಟ್ಟು ಹೀಗೆ ಇಟ್ಕೊಳ್ಳಿ. ನಿಮ್ಮ ಕೆಪಾಸಿಟಿ ಇಷ್ಟೇ ಅಲ್ವಾ, ಇಷ್ಟೇ ಮಾಡಿ. ಬಟ್ ಆದರೆ ಆದಷ್ಟು ಮುಂದೆ ತೊಗೊಳ್ತಾ ಪುಲ್ ಕೊಡಿ. ಎಲ್ಲಿಗೆ, ಲೋಯರ್ ಬ್ಯಾಕಿಗೆ ಪುಲ್ ಕೊಡಿ. ಉಸಿರು ತೊಗೊಳ್ತಾ ಕಾನ್ಕೇವ್ ಪೊಸಿಷನ್ ಬರಬೇಕು, ಚೆಸ್ಟ್ ಎತ್ತಬೇಕಿಗೆ. ನಿಧಾನವಾಗಿ ಹಣೆನ ಮಂಡಿಗೆ ತಾಗಿಸ್ಬೇಕು, ಆಯಿತಾ. ಮಾಡೋಕ್ಕಾಗೋರು ಇಟ್ಕೊಂಡು ಉಸಿರು ತೊಗೊಂಡು ಉಸಿರು ಬಿಡ್ತಾ ಮಂಡಿಗೆ ತಾಗಿಸಿ. ಉಸಿರಾಡ್ಬೇಕು, ನಾರ್ಮಲ್ ಬ್ರೀತಿಂಗ್. 1 2 3 4 5. ಉಸಿರು ತೊಗೊಳ್ತಾ ನಿಧಾನ ಮೇಲೆ ಬನ್ನಿ, ಉಸಿರು ಬಿಡ್ತಾ ನಿಧಾನವಾಗಿ ಬಿಡಿ. ಇದು ಜಾನು ಶೀರ್ಷಾಸನ ಆಯಿತು. ಇದೇ ಪೊಸಿಷನಲ್ಲಿ ಪರಿವೃತ ಜಾನು ಶೀರ್ಷಾಸನ ಮಾಡಬೇಕು. ಪರಿವೃತ ಅಂತಂದರೆ ಇನ್ವರ್ಟೆಡ್ ಜಾನು ಶೀರ್ಷಾಸನ, ಟ್ವಿಸ್ಟಿಂಗ್ ಮಾಡೋದು. ಇದರಲ್ಲೇ ನಾವು ಟ್ವಿಸ್ಟ್ ಮಾಡ್ತೀವಿ. ಸೊ ಸಾಧಾರಣವಾಗಿ ಈ ರೀತಿ ಟ್ವಿಸ್ಟ್ ಮಾಡಿದಾಗ, ಈ ರೀತಿ ಬೆಂಡ್ ಮಾಡಿದಾಗ ಏನಾಗುತ್ತೆ, ನಮಗೆ ಸಿಗೋಬೇಕಾದಂಥ ಬೆನಿಫಿಟ್ ಎಲ್ಲ ಇದರಲ್ಲಿ ಸಿಕ್ಬಿಡುತ್ತೆ, ಡೈಜೆಷನ್ ರಿಲೇಟೆಡ್. ಇನ್ವರ್ಟೆಡ್ ಮಾಡಿದಾಗ ಏನಾಗುತ್ತೆ, ಟ್ವಿಸ್ಟಿಂಗ್ ಮಾಡಿದಾಗ ಎಸ್ಪೆಷಲಿ ಈ ಎಕ್ಸಸ್ ಫ್ಯಾಟ್ನ ಕರಗಿಸ್ಬೇಕು ಅಂತ ಹೋದಾಗ ಟ್ವಿಸ್ಟ್ ಸಿಗುತ್ತೆ. ಆ ಟ್ವಿಸ್ಟ್ ಸಿಕ್ಕಿದಾಗ ಏನಾಗುತ್ತೆ, ನಿಮ್ಮ ಎಂಟೈರ್ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿರೋ ಕೊಬ್ಬೆಲ್ಲ ಕರಗಕ್ಕೆ ಹೆಲ್ಪ್ ಮಾಡುತ್ತೆ. ಅಲ್ಲಿರೋ ನಿಮ್ಮ ಎಸ್ಪೆಷಲಿ ಜಠರಾಗ್ನಿ ಆಮೇಲೆ ಸ್ಪ್ಲೀನ್ ಅಂತ ನಾವು ಏನು ಹೇಳ್ತೀವಿ, ಜಠರಾಗ್ನಿ ಮತ್ತು ಸ್ಟಮಕ್, ಎಂಟೈರ್ ಡೈಜೆಸ್ಟಿವ್ ಸಿಸ್ಟಮ್ ಏನಿದೆ ಅದೆಲ್ಲ ಸ್ಟಿಮ್ಯುಲೇಟ್ ಆಗುತ್ತೆ. ಅದಕ್ಕೇನು ಮಾಡ್ತೀವಿ ನಾವು, ಈ ಬೆಲ್ಟನ್ನು ಯೂಸ್ ಮಾಡ್ತೀವಿ. ಉಸಿರನ್ನ ತೊಗೊಳ್ತಾ ಹಿಂಗೆ ಮೇಲೆ ತೊಗೊಳ್ಳಿ, ಉಸಿರು ಬಿಡ್ತಾ ನಿಧಾನವಾಗಿ ಹೀಗೆ ನೋಡಿ, ಎಡಗೈ ಕೆಳಗೆ, ಬಲಗೈ ಮೇಲೆ, ಆಯಿತಾ. ಗಟ್ಟಿಗೆ ಈಗ ಬೆಲ್ಟನ್ನ ಹಿಡ್ಕೊಂಡು ಉಸಿರು ತೊಗೊಳ್ತಾ ಉಸಿರು ಬಿಡ್ತಾ ನಿಧಾನವಾಗಿ ಮೇಲೆ ನೋಡಿ, ಅಷ್ಟೇ. ಟ್ವಿಸ್ಟ್ ಮಾಡಿ, ಇಷ್ಟೇ ಸಾಕು. ಈ ಶೋಲ್ಡರು ಈ ಮಂಡಿಗೆ ತಾಗಿಸಿದ್ರೆ ಸಾಕು, ಟ್ವಿಸ್ಟ್ ಆಗಬೇಕು. ಉಸಿರಾಡಿ. 1 2 3 4 5. ಇನ್ಹೇಲ್, ಕಮ್ ಅಪ್. ಒಂದು ಸ್ಟ್ರೆಚ್ ಕೊಡಿ ಮೇಲೆ. ಎಕ್ಸೆಲ್, ರಿಲ್ಯಾಕ್ಸ್. ಅದೇ ಥರ ಎಡಗಾಲು ಮಾಡೋಣ. ಯುವರ್ ಲೆಫ್ಟ್ ಫುಟ್ ಆನ್ ದ ರೈಟ್ ಪೆಲ್ವಿಸ್. ಸೊ ಕೀಪ್ ದ ರೋಪ್, ಕೀಪ್ ದ ಬೆಲ್ಟ್. ಸೊ ಗಿವ್ ಸ್ಟ್ರೆಚ್ ಟುವರ್ಡ್ಸ್ ಸೀಲಿಂಗ್. ಮೇಲೆ ಆದಷ್ಟು ಸ್ಟ್ರೆಚ್ ಕೊಡಿ. ಉಸಿರು ತೊಗೊಂಡು ಉಸಿರು ಬಿಡ್ತಾ ನಿಧಾನವಾಗಿ ಪಾದ ಇಟ್ಕೊಳ್ಳಿ. ಉಸಿರು ತೊಗೊಂಡು ಉಸಿರು ಬಿಡ್ತಾ ಮುಂದೆ ನೋಡಿ ಒಂದ್ಸರಿ ಹಣೆನ ಮಂಡಿಗೆ ತಾಗಿಸಿ. ಆಗೋರು ಟೋ ಇಟ್ಕೊಳ್ಳಿ, ಹಣೆನ ಮಂಡಿಗೆ ತಾಗಿಸಿ. 1 2 3 4 5. ಇನ್ಹೇಲ್, ಕಮ್ ಅಪ್. ಸ್ಟ್ರೆಚ್ ಕೊಡಿ. ಎಕ್ಸೆಲ್. ಜಾನು ಶೀರ್ಷಾಸನ ಆಯಿತು. ಈಗ ಪರಿವೃತ ಜಾನು ಶೀರ್ಷಾಸನ ಮಾಡೋಣ. ಮತ್ತೆ ಸ್ಟ್ರೆಚ್ ಕೊಡಿ. ಉಸಿರು ಬಿಡ್ತಾ ನಿಧಾನವಾಗಿ ಬಲಗೈ ಕೆಳಗೆ, ಎಡಗೈ ಮೇಲೆ, ಈ ಥರ ರೋಲ್ ಮಾಡಿಬಿಟ್ಟು ಬೆಲ್ಟಿಂದ ಲಾಕ್ ಮಾಡಿ. ಬಲಗೈ ಕೆಳಗೆ, ಎಡಗೈ ಮೇಲೆ. ಈ ಶೋಲ್ಡರು, ರೈಟ್ ಶೋಲ್ಡರು ಮಂಡಿಗೆ ತಾಗಿಸ್ಬೇಕು, ಚೆಸ್ಟ್ ಎತ್ತಿ. 1 ಟ್ವಿಸ್ಟ್, 2 3 4 5. Inhale, come up. Keep on stretching it up. ಎಷ್ಟಾದಷ್ಟು ಮ್ಯಾಕ್ಸಿಮಮ್ ಸ್ಟ್ರೆಚ್ ಕೊಡಿ. ಎಕ್ಸೆಲ್, ರಿಲ್ಯಾಕ್ಸ್. ಮತ್ತು 2 ಕಾಲನ್ನ ಮುಂದೆ ಕಳಿಸ್ಬಿಟ್ಟು ದಂಡಾಸನ ಪೊಸಿಷನ್ ಬರಬೇಕು. ವಾಪಸ್ ಬರೋದು ಇಂಪಾರ್ಟೆಂಟು. ಇಲ್ಲಿ ಇಟ್ಕೋಬೋದು, ಏನಾದ್ರು ರಾಂಗ್ ಸ್ಟ್ರೆಚ್ ಆದಾಗ ಇಟ್ಕೊಳ್ಳೋದು ಸಾಮಾನ್ಯ. ಅದನ್ನು ಅವಾಯ್ಡ್ ಮಾಡಬೇಕು, ಅದನ್ನು ಗುಣಪಡಿಸ್ಬೇಕು ಅಂತಂದರೆ ಅಲ್ಲೇ ಸರಿ ಮಾಡ್ಕೊಂಬಿಡ್ಬೇಕು. ದಂಡಾಸನ. ದೆನ್ ಸ್ಟ್ರೆಚ್ ಕೊಡಿ ಒಂದು ಸರಿ.
ಎಕ್ಸೆಲ್ ರಿಲ್ಯಾಕ್ಸ್. ನೋಡಿ, ಈಗ ಜಾನು ಶೀರ್ಷಾಸನ ಮತ್ತೆ ನಾನು ಮಾಡಿ ತೋರಿಸ್ದೆ. ಜಾನು ಶೀರ್ಷಾಸನ ಬರೀ ನಾನು ಬೆಲ್ಟಲ್ಲಿ ಮಾತ್ರ ತೋರಿಸ್ದೆ. ಕೆಲವರಿಗೆ ಇನ್ನೂ ತುಂಬ ಕೆಳ ಹೋಗ್ಲಿಕ್ಕೆ ಆಗಲ್ಲ ಅಂತಂದಾಗ ಈ ರೀತಿಯೂ ಮಾಡ್ಬೋದು ನೀವು. ನೋಡಿ, ಒಂದು ಟೇಬಲ್ ಹಾಕ್ಕೊಂಡು ಮುಂದೆ ಹಸ್ತನ ತಾಗಿಸ್ಬಿಟ್ಟು ಆದಷ್ಟು ಮುಂದೆ ಪುಲ್ ಮಾಡ್ಬೋದು. ಆಯಿತಾ? ಹೀಗೂ ಕೂಡ ಮಾಡ್ಬೋದು ನೀವು. ಜಾನು ಶೀರ್ಷಾಸನದಲ್ಲಿ ಏನೇನು ಬೆನಿಫಿಟ್ ಸಿಗಬೇಕೋ ಈ ರೀತಿ ಮಾಡಿದ್ರೂ ಸಹ ನಿಮಗೆ ಸಿಗುತ್ತೆ. ಆಯಿತಾ? ಸೊ ಬೆನಿಫಿಟ್ಸು ನಾನು ಹೇಳಿದ್ದು ಅಲ್ಲದೇ ಬೇರೆ ಬೆನಿಫಿಟ್ಸ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಂದು, ಇಟ್ ಶಾರ್ಪನ್ಸ್ ಯುವರ್ ಮೆಮೊರಿ, ಎಸ್ಪೆಷಲಿ ನಿಮ್ಮ ಜ್ಞಾಪಕ ಶಕ್ತಿಯನ್ನು ನಾವು ಇದನ್ನು ಇನ್ಕ್ರೀಸ್ ಮಾಡ್ಕೋಬೋದು ಜಾನು ಶೀರ್ಷಾಸನ ಅಂತ ಹೇಳಿದ್ದಾರೆ. ಆಮೇಲೆ ಕ್ರಾನಿಕ್ ಹೆಡೇಕ್ಸ್, ಮೈಗ್ರೇನ್, ಐ ಸ್ಟ್ರೈನ್ ಏನೇ ಇದ್ರೂ ಕೂಡ ದೂರ ಆಗುತ್ತೆ. ಆಮೇಲೆ ನಾರ್ಮಲೈಸ್ ದ ಬ್ಲಡ್ ಪ್ರೆಷರ್, ಎಸ್ಪೆಷಲಿ ಹೈ ಬ್ಲಡ್ ಪ್ರೆಷರ್ ಇದ್ದರೆ ಈ ಆಸನ ಮಾಡಿದ್ರೆ ಬ್ಲಡ್ ಪ್ರೆಷರ್ ಕಂಟ್ರೋಲಿಗೆ ಬರುತ್ತೆ. ಆಯಿತಾ? ಸೊ ಸ್ಟ್ರೆಸ್ ರಿಲೇಟೆಡ್ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಎಸ್ಪೆಷಲಿ ಇದು ವೈಟಲೈಸಸ್ ಅಡ್ರಿನಲ್ ಗ್ಲ್ಯಾಂಡ್, ರಿಲ್ಯಾಕ್ಸಸ್ ದ ಥೈರಾಯ್ಡ್ ಗ್ಲ್ಯಾಂಡ್. ಥೈರಾಯ್ಡ್ ಪ್ರಾಬ್ಲಮ್ ಇದ್ದವರು ಕೂಡ ಇದು ಒಳ್ಳೆಯದು. ಸೊ ಇಷ್ಟು ಬೆನಿಫಿಟ್ ಇದೆ. ಆಮೇಲೆ ಏನಾದರೂ ಎಸ್ಪೆಷಲಿ ಲೇಡೀಸ್ಗೆ ಮೆನ್ಸ್ಟ್ರಲ್ ಕ್ರ್ಯಾಂಪ್ಸ್ ಏನಾದ್ರು ಇದ್ದರೆ, ಡ್ರೈನೆಸ್ ಇದ್ದರೆ, ಏನಾದ್ರು ಇಟ್ಚಿಂಗ್ ಇದ್ದರೆ ಅದೆಲ್ಲ ದೂರ ಆಗುತ್ತೆ ಈ ಆಸನ ಮಾಡೋದ್ರಿಂದ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ಆಸನವನ್ನು ನಾವು ಯಾರು ಮಾಡಬಾರ್ದು ಅನ್ನೋದು ಕೂಡ ಇರುತ್ತೆ. ಯಾರು ಮಾಡಬಾರ್ದು ಅಂತಂದರೆ ಸಿವಿಯರ್ ಏನಾದರೂ ಆಕ್ಸಿಡೆಂಟ್ ಆಗಿ ಇಂಜುರಿ ಆಗಿದ್ದರೆ ಬ್ಯಾಕ್ನಲ್ಲಿ ಅವ್ರು ಮಾಡಬಾರ್ದು. ಪ್ರೆಗ್ನೆಂಟ್ ವುಮನ್ ಮಾಡಬಾರ್ದು ಅಷ್ಟೇ. ಸೊ ಲಿಮಿಟೇಷನ್ಸ್ ಕೂಡ ಇರುತ್ತೆ ಯಾರು ಮಾಡಬಾರ್ದು ಅನ್ನೋದು ಕೂಡ. ಅದನ್ನು ಕೂಡ ನೀವು ಅದನ್ನು ಗಮನಿಸ್ಕೊಂಡು ಮಾಡಿದರೆ ತುಂಬ ಒಳ್ಳೆಯದು. ಸೊ ಈಗ ನಾವು ಈ ಫ್ಲೆಕ್ಸಿಬಿಲಿಟಿಗೆ ನೀವು ಹೇಳ್ದಂಗೆ ಈ ಫುಡ್ ಅಂತ ಬಂದಾಗ ನಾನು ಪ್ರೀವಿಯಸ್ ಎಪಿಸೋಡ್ನಲ್ಲಿ ಹೇಳಿದ್ದೆ, ಆದಷ್ಟು ನಾವು ಆಹಾರದಲ್ಲಿ ಸಾತ್ವಿಕ ಆಹಾರವನ್ನೇ ತೊಗೊಂಡ್ರೆ ಒಳ್ಳೆಯದು. ನಮ್ಮ ಹೋಮ್ ಮೇಡ್ ಫುಡ್ ಅಂತ ಬಂದಾಗ ಎಲ್ಲ ರೀತಿಯೂ ಆಹಾರ ಇರುತ್ತೆ, ನಾವು ಅದನ್ನು ಅವಾಯ್ಡ್ ಮಾಡಲಿಕ್ಕಾಗಲ್ಲ. ಆದಷ್ಟು ಕಡಿಮೆ ಎಣ್ಣೆ, ಕಡಿಮೆ ಉಪ್ಪು, ಹಾರ್ಡ್ನೆಸ್ ಏನಿದೆ ಅದನ್ನು ಕಡಿಮೆ ಮಾಡಿಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಆಮೇಲೆ ಆಸನ ಮಾಡಲಿಕ್ಕೆ ನಿಮ್ಗೆ ಅನುಕೂಲ. ಜೊತೆಗೆ ಆಹಾರಕ್ಕಿಂತ ಮುಂಚೆ ಸಲಾಡ್ಸ್, ಆಹಾರ ಜೊತೆಗೆ ಸಲಾಡ್ಸ್ ಅಂತಂದರೆ ವೆಜಿಟಬಲ್ ಸಲಾಡ್ಸ್ ಅಂದರೆ ಸೌತೆಕಾಯಿ, ಕ್ಯಾರೆಟು, ಆಮೇಲೆ ಆನಿಯನ್, ಇವೆಲ್ಲ ನಿಮಗೆ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಆಮೇಲೆ ನಿಮ್ಮ ಸಿಸ್ಟಮ್ನ ಕ್ಲೀನ್ ಮಾಡುತ್ತೆ. ಆಯಿತಾ? ಸೊ ಅದಲ್ಲದೆ ಫ್ರೂಟ್ಸ್, ಹಣ್ಣುಗಳನ್ನ ತೊಗೋಬೇಕು. ಹಣ್ಣು ಅಂತಂದಾಗ ಪರ್ಮಿಟೆಡ್ ಅಂತಂದಾಗ ಎಲ್ಲ ಡಯಾಬಿಟಿಸ್ ಇದ್ದವರಿಗೆ ಪರ್ಮಿಟೆಡ್ ಫ್ರೂಟ್ಸ್ ಅಂತ ಇರುತ್ತೆ, ಅದನ್ನೇ ತೊಗೊಳ್ಳಿ. ಎಲ್ಲ ಫ್ರೂಟ್ಸ್ ತೊಗೊಂಡ್ರೂ ಆರೋಗ್ಯಕ್ಕೆ ಒಳ್ಳೆಯದೇ. ಅಂದರೆ ಒಂದು ಲಿಮಿಟೆಡಾಗಿ ತೊಗೊಂಡ್ರೆ ಒಳ್ಳೆಯದು. ಇದೆಲ್ಲ ನೀವು ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಖಂಡಿತ ನಿಮಗೆ ಈ ಆಸನ ಜೊತೆಗೆ ನಾನು ಹೇಳಿದ ಆಹಾರವನ್ನು ನೀವು ಫಾಲೋ ಮಾಡಿದರೆ ಖಂಡಿತ ನಿಮಗೆ ಉಪಯೋಗ ಸಿಗುತ್ತೆ.